ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ. ಹೊಸೊಬ್ರಾಗಿರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಇವತ್ತು ಬಂದು ಏನಪ್ಪ ಅಂದರೆ ಬರ್ಡ್ಸ್ ಬಗ್ಗೆ, ಅಂದರೆ ಹಕ್ಕಿಗಳನ್ನ ವರ್ಕ್ ಪ್ಯಾಡಲ್ಲಿ ಯಾವ ಥರ ಮಾಡಿದ್ರೆ ಮತ್ತು ಏನು ಸಿಂಬಲ್ಸನ್ನ ಬಳಸಿದ್ರೆ ಯಾವ ಥರ ಬರ್ತದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ವರ್ಕ್ ಪ್ಯಾಡಲ್ಲಿ ಮಾಡಬೇಕಾಯ್ತದೆ. ಕಂಪ್ಯೂಟರ್ ಮಾಡ್ಬೋದು ಅಥವಾ ಲ್ಯಾಪ್ಟಾಪ್ ಮಾಡ್ಬೋದು. ಅಕ್ಕಿ ಸಿಂಬಲ್ಸ್ ಬೇಕು ಅಂತ ಹೇಳಿದ್ರೆ 1F426 ಮತ್ತೆ Alt X ಹೊಡೆದ್ರೆ ಇದು ಸಿಂಬಲ್ ಬರ್ತದೆ. ಇದು ವರ್ಕ್ ಪ್ಯಾಡಲ್ಲಿ ಮಾತ್ರ ವರ್ಕ್ ಆಗೋದು. ಪ್ರತಿಯೊಂದು ಸುಧಾ ಗೈಡ ಬೇಕು ಅಂತ ಹೇಳಿದ್ರು ಸುಮ್ಮನೆ, ಅಂದರೆ ಗೈಡ ಚಿತ್ರ ಬೇಕು ಅಂತ ಹೇಳಿದ್ರೆ ನಿಮಗೆ ಮಾಮೂಲಿ 1F9885 ಇದು ಆಲ್ಟು ಮತ್ತು ಎಕ್ಸು ಈ ಥರ ನೀವು ಯೂಸ್ ಮಾಡ್ಬೋದು. ಪ್ರತಿಯೊಂದು ಸಿಂಬಲ್ನ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಈ ಥರ ನೀವು ಮಾಡ್ಬೋದು. ನಿಮಗೆ ಇಲ್ಲಿ ಸಿಂಬಲ್ಗಳನ್ನ ನಾನು ತೋರಿಸ್ತೀನಿ ಫುಲ್ಲು. ಆ ಸಿಂಬಲ್ನ ಬಳಸಿ ನೀವು ಮಾಡ್ಬೋದು. ನೋಡಿ, ಈ ಸಿಂಬಲ್ನ ಬಳಸಿ ನೀವು ವರ್ಕ್ ಪ್ಯಾಡಲ್ಲಿ ಮಾಡಿದ್ರೆ ಈ ಚಿತ್ರಗಳು ಮತ್ತು ಬಾತುಕೋಳಿ ಆಗ್ಬೋದು, ಕೋಳಿ ಆಗ್ಬೋದು, ಕೋಳಿ ತಲೆ ಆಗ್ಬೋದು, ಚಿಕ್ಕ ಹಕ್ಕಿಗಳಾಗ್ಬೋದು, ಪ್ರತಿಯೊಂದು ಇದು ನೀವು ವರ್ಕ್ ಪ್ಯಾಡಲ್ಲಿ ಮಾತ್ರ ಯೂಸ್ ಮಾಡಿದ್ರೆ ಬರೋದು. ಹಂಗಾಗಿ ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೀವು ಟ್ರೈ ಮಾಡಿ. ನೀವು ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನೋಡಿ, ಮತ್ತು ನವಿಲು ಬೇಕು ಅಂದರೆ ನವಿಲಿಗೆ ಯಾವ ಥರ ಸಿಂಬಲ್ನ ನೀವು ಯೂಸ್ ಮಾಡಿದ್ರೆ ಬರ್ತದೆ ಅನ್ನೋದನ್ನ, ಈ ಪ್ಲೇಸ್ ಅನ್ನೋದನ್ನ ನೀವು ಅಲೋ ಮಾಡ್ಕೋಕೋಬೇಡಿ. Alt ಹಿಡ್ಕೊಂಡು X ಹೊಡೆದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಇದು ಬರ್ತದೆ. ಹಂಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಈಗ ನಮಗೆ ಕೀಟನಾಶಕಗಳು ಮತ್ತು ಹಾವೊಂದು ಮತ್ತು ಆಮೆದು ಸುಮಾರು ಸಿಂಬಲ್ಸ್ಗಳು ಬರ್ತವೆ. ಅದರಲ್ಲಿ ಇವತ್ತು ನಿಮಗೆ ಸುಮಾರನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊಸಳೆ, ಈ ಥರ ಇರುವೆ, ಕೀಟಗಳನ್ನ ನೀವು ಇದನ್ನು ಸೇರಿಸಿ ನೀವು ಹೊಡೆದ್ರೆ ಮಾಮೂಲಿ ಸಿಂಬಲ್ಸಲ್ಲಿ ಇದು ಖಂಡಿತ ಬಂದೇ ಬರ್ತದೆ. ನಿಮ್ಗೆ ಯಾವುದು ಬೇಕು ಅನ್ನೋದನ್ನು ನನಗೆ ಮೆಸೇಜ್ ಮುಖಾಂತರ ತಿಳಿಸಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದನ್ನ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಮೀನು ಮತ್ತು ಬಣ್ಣದ ಮೀನಿಗೆ ಏನೋ ನುಡಿಬೋದು ಅಂತ ಸಿಂಪಲ್ಲಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೀವು ಫಾಲೋ ಮಾಡಿದ್ರೆ ಗ್ಯಾರಂಟಿ 100%ಗೆ ಗ್ಯಾರಂಟಿ ಬಂದೇ ಬರ್ತದೆ. ಜೊತೆಗೆ ನಮ್ಮ ಚಾನಲ್ನ ನೋಡ್ತಾ ಇರೋ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಮಾಡಲಾಗಿದೆ. ಧನ್ಯವಾದ.